ಚಾನೆಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ನಮ್ಮ ಅಪ್ಪನೂರಿಗೆ ಹೋಗ್ತಾ ಇದೀವಿ. ಯಾರ್ಯಾರು ಅಂತಂದ್ರೆ ನಮ್ಮ ಹೋಲ್ ಫ್ಯಾಮಿಲಿ ಹೋಗ್ತಾ ಇದೀವಿ. ಇಲ್ಲಿ ತಾರೆ ಹಬಿ ಹಾಯ್ ಹಾಯ್ ಲೇಖನ ಹಾಯ್ ಗೈಸ್. ಅವಳು ರೆಡಿ ಆಗಿಲ್ವಂತೆ, ಅವಳ ಮುಖ ತೋರಿಸ್ತಾ ಇಲ್ಲ. ಇಲ್ಲಿದ್ದಾರೆ ನಮ್ಮ ಜೊತೆ ಅಂಜು. ಹಾಯ್ ಅಜ್ಜಿ, ಹಾಯ್ ಮಾಡು. ಊರಿಗೆ ಹೋಗ್ತಾ ಮನೇಲಿ ತಿಂತೀನಿ ನಡೀರೆ. ಅದೇನೇ ಇದ್ರೆ ಒಂದ್ ಇಡ್ಲಿ ತಿನ್ನಮ್ಮ ಕುತ್ಕೊಂಡು. ಸುಮ್ಮನೆ ಅಶೋಕ ಇಡ್ಲಿ ಕೊಡ್ಲಾ? ಇಡ್ಲಿ ಕೊಟ್ಬಿಡ. ಊರಿಗೆ ಹೋದ್ಮೇಲೆ ಬ್ಯಾಡ್ಗೆರೆ ನಮ್ಮಪ್ಪ ಅವರದ್ದು. ಸೊ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಬಂದಿದ್ದು ಗೈಸ್. ಇವಾಗ ಏನೋ ಇಲ್ಲಿ ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಮದುವೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಗೈಸ್ ಇವಾಗ ನಾವು ನಮ್ಮ ಮನೆಗೆ ವಾಮಿಟ್ದೆಲ್ಲ ಸ್ಟಾರ್ಟ್ ಆಗಿದೆ ಅಂಜು ಇಂದ. ಹೆಂಗಿದೆ ನಮ್ಮ ಮನೆ? ಬಡವ್ರ ಮನೆ ಕಣೋ. ನಮ್ದು ಬಡವರೇ. ನಮ್ಮ ಮಮ್ಮಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೈಸ್. ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಸಿಗೋಣ. ಇದು ನಮ್ಮ ಊರಿನ ಮನೆ, ಸಿಂಪಲ್. ಇಲ್ಲಿ ಇದು ಅಡಿಗೆ ಮನೆ. ಇಲ್ಲಿ ಹೋದ್ರೆ ಇಷ್ಟಿದೆ. ಮತ್ತೆ ಇಲ್ಲಿ ಹೋದ್ರೆ ಮೇಕೆ ಕೋಳಿ ಎಲ್ಲ ಇದಾವೆ ಗೈಸ್. ಇದು ನಮ್ಮ ಹಳ್ಳಿಯ ಮನೆ. ನೆಕ್ಸ್ಟ್ ದೇವಸ್ಥಾನಕ್ಕೆ ಮಗ ನೋಡು. ಹಾಯ್ ಏನ್ ಗೊತ್ತಾ, ಇಲ್ಲ ಹಾಯ್ ಮಾಡು. ಎಲ್ರು ಹೇಗಿದ್ದೀರಾ? ಅಲ್ಲಿ ಎಲ್ಲ ಚೆನ್ನಾಗಿದ್ದೀರ ನಾವ? ಇಲ್ಲಿ ನಮ್ ತಾಯಿ ಮಾಡ್ತತ ಹಾಯ್ ಮಾಡ್ರಿ. ತಾತ ನೀನು ಅಜ್ಜಿ ನೀನು ಅಪ್ಪನ ಪಕ್ಕ ಕುತ್ಕೊಂಡೆ ತಾನೇ ತಿಂತಾ ಇದ್ದು. ಮತ್ತೆ ಇವಳು ನನ್ನ ತಂಗಿ ಭಾಗ್ಯ. ಇಲ್ಲೊಬ್ಬ ಇದನ್ನ ಕಾಯಿ ಕೆಚ್ತವನೆ. ಎಲ್ಲಿ ಅವಳು ಬಟಾಣಿ? ಹಾಯ್ ಕಣತೆ, ಹಾಯ್ ಮಾಡತ್ತೆ. ನಾಚಿಕೆ ಆಗ್ಬಿಡತ್ತೆ ಗೈಸ್ ನಮ್ಮ ಅತ್ತೆಗೆ. ಅತ್ತೆ ಹಾಯ್ ಮಾಡತ್ತೆ. ಅತ್ತೆ ಹಾಯ್ ಮಾಡತ್ತೆ. ಕರೆಕ್ಟ್ ಕಾಣಿಸ್ತೇನೆ. ಹಾಯ್ ಮಾಡಿ ನಾವು. ಇವ್ರು ನಮ್ಮ ಅತ್ತೆ ಗೈಸ್. ಇಲ್ಲೊಬ್ಳಿದಾರೆ ಬಾಯ್ಲಿ. ಹಾಯ್ ಮಾಡು. ಹಾಯ್. ಇವತ್ತೆಲ್ಲ ನಾವು ಮದ್ವೆಗೆ ಬಂದಿದ್ದೀವಿ ಗೈಸ್. ಮದ್ವೆ ಎಲ್ಲ ಮುಗೀತು. ಚೆನ್ನಾಗಿದ್ಯಾ ತಾತ? ಗೈಸ್ ನಮ್ ತಾತ. ಇಲ್ಲ ಅಜ್ಜಿ, ಅವ್ರ ಅಜ್ಜಿ ಅವ್ರ ತಾತ. ಅಜ್ಜಿ ನಾನು ಏನ್ ಮಾಡ್ತಾ ಇರೋದು ಹೇಳಜ್ಜಿ? ಗೊತ್ತಿಲ್ಲ. ಹೇಳಜ್ಜಿ. ವ್ಲಾಗ್ ಬ್ಯಾಡ್ಗೆರೆಯಲ್ಲಿ ಇಟ್ಟುಕೊಂಡಿರಲ್ಲ. ಅಜ್ಜಿ ಅಜ್ಜಿ ವ್ಲಾಗ್ ಅನ್ನಜ್ಜಿ. ಅಜ್ಜಿ ವ್ಲಾಗ್ ಬರಲ್ಲ. ವ್ಲಾಗ್ ಅನ್ನ. ಲಾಂಗ್ ಅಂದ್ರೆ ಲಾಗ್ ಅಲ್ಲ, ವ್ಲಾಗ್. ಬ್ಲಾಗ್ ನೋಡ್ದ ಎಷ್ಟು ಚೆನ್ನಾಗಿ ಹೇಳ್ತೀಯ. ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಸಪೋರ್ಟ್. ಬೈಲಿ. ಇದು ನಮ್ಮ ಹಳೇ ಮನೆ ಗೈಸ್. ನಮ್ಮ ತಾತವರೆಲ್ಲ ಇದ್ದಿದ್ದು ನಮ್ಮ ಬಾಯ್ ಕಡೆ. ಸೊ ಇದು ಏನಂತಾರೆ, ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ನಾವಿಲ್ಲಿ ಬಂದು ಎಷ್ಟು ಹಬ್ಬ ಏನಾದ್ರು ಬಂತು ಅಂತಂದ್ರೆ ಇಲ್ಲೆಲ್ಲ ಲೈನ್ ಒಂದ್ ಕಡೆ ಮಲ್ಕೊಳ್ಳೋದು. ಇಲ್ಲೆಲ್ಲ ಜಾಗ ಸಾಲಲ್ಲ ಅಂತ ಆಚೆ ಎಲ್ಲ ಹೋಗಿ ಮಲ್ಕೊಳ್ತಿದ್ವಿ. ಇಲ್ಲೆಲ್ಲ ಏನೋ ಒಂಥರ ಮೆಮೊರೀಸ್ ಇರುತ್ತೆ. ಹೆಂಗನ್ಸುತ್ತೆ ನಮ್ಮೂರ್ ಕಂಡ್ರೆ? ನಮ್ಮೂರು, ನಮ್ಮ ಅಪ್ಪಂದು
ನಿಂದು ನಿಮ್ಮ ಅಪ್ಪನಿಗೆ ಹೋಗುತ್ತೆ, ನಂದು ನಮ್ಮ ಅಪ್ಪಂದು. ಇಲ್ಲಿ ನಮ್ಮ ಅಪ್ಪಂದೂರಿದು. ಬಾಯ್ಲಿ ಬಾಯ್ಲಿ ತಾತ ಬಾಯ್ಲಿ ಹಾಯ್ ಮಾಡು. ಸಪೋರ್ಟ್ ಮಾಡಿ. ಆಯ್ತಪ್ಪ, ಎಲ್ಲ ಸಪೋರ್ಟ್ ಮಾಡ್ರಪ್ಪ. ಅವರು ಬಂದು ನಮ್ಮ ಅಪ್ಪ ಇದಾರಲ್ಲ, ಅವ್ರ ಚಿಕ್ಕಪ್ಪ. ಆಮೇಲೆ ಇಲ್ಲಿ ಹುಣ್ಸೆ ಹಣ್ಣೆಲ್ಲ ಇದೆಲ್ಲ, ಇದಿಷ್ಟು ಇಲ್ಲೆಲ್ಲ ಕುತ್ಕೊಳ್ತಿದ್ವಿ ಗೈಸ್ ನಾವು. ಒಂಥರ ಮೆಮೊರೀಸ್. ಇಲ್ಲೆಲ್ಲ ಕುತ್ಕೊಳ್ತಾ ಇದ್ವಿ, ಹುಣ್ಸೆ ಹಣ್ಣು ಮರದ ಕೆಳಗೆಲ್ಲ ಕುತ್ಕೊಳ್ತಾ ಇದ್ವಿ. ಇದೆಲ್ಲ ಆಕ್ಚುಲಿ ನಾವು ಒಂದು ಸ್ವಲ್ಪ ವರ್ಕೇ ಸಿಗಲ್ಲ ನಮ್ಮೂರಲ್ಲಿ. ಬಂದ್ರೆ ಎಲ್ಲ ಫೋನ್ ಸ್ವಿಚ್ ಆಫ್. ಪೀಸ್ ಆಗಿರ್ಬೋದು, ಒಂದು ವಾರ ವೀಕೆಂಡ್ ಅಲ್ಲಿ ಬಂದೋದ್ರೆ. ಬಟ್ ಏನ್ ಗೊತ್ತಾ, ನಮ್ಮೂರ್ಗೆ ಏನಕ್ಕೆ ಬರಲ್ಲ ಅಂತಂದ್ರೆ ಕರೆದು ನೆಟ್ವರ್ಕೇ ಇಲ್ಲ ನಮ್ಮೂರಲ್ಲಿ, ಅದೇ ಬೇಜಾರು ಅಷ್ಟೇ. ಇವ್ರೂರ್ ಬಂದು ಯಾವ್ದು ಗೊತ್ತಾ ಗೈಸ್, ಇವ್ರೂರ್ ಬಂದು ಏರೋಹಳ್ಳಿ, ಚಿಕ್ಕನಹಳ್ಳಿ ಗೇಟ್ ಅಂತ ಗೊತ್ತಲ್ವಾ, ಅವ್ರದ್ದು ಊರು ಬಂದು ಅದು ನಮ್ಮ ಅತ್ತೆ ಅವ್ರ ಊರು. ಮತ್ತೆ ಅಭಿ ಎಲ್ಲ ಅವ್ನು ಅಲ್ಲೋಗ್ಬಿಟ್ನಾ, ಅಲ್ಲೆಲ್ಲ ಲಗೇಜ್ ಇಳಿಸ್ತವ್ರು ಕಾರಲ್ಲಿ. ಅಲ್ಲಿ ನೋಡಿ, ಕಾರಲ್ಲಿ ಲಗೇಜ್ ಇಳಿಸ್ತ. ಲೇಖನಾ ಉದ್ದ ಬೆಳೆದಿದ್ದೀನಿ ಅಂದೆ, ಬೆಳೆದೇ ಬಿಟ್ಟಿದೀಯಾ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮಪ್ಪ ಹೋಗೋಣ ಅಂತ ಹೇಳಿದ್ದಾರೆ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಮಾತಾಡ್ಕೊಬರೋಣ ಬನ್ನಿ. ಎಷ್ಟು ಕ್ಯೂಟಾಗಿ ಮಲಗಿದೆ ನೋಡಿ ಅದು. ಅವತ್ತದು ರಿಯಾಕ್ಟ್ ಮಾಡಿದ್ ಕಡೋರೆ ಅಂದಿತ್ತು. ಅಭಿ ನಮ್ಮೂರು ಹೆಂಗಿದೆ ಅಭಿ? ಚೆನ್ನಾಗಿದೆ. ಅದೆಷ್ಟು ಕ್ಯೂಟಾಗಿ ಮಲಗಿದೆ ನೋಡಿ ಅಲ್ವಾ. ಹಾಯ್ ಏನು ಇಲ್ಲಿ ಅಜ್ಜಿ ರೂಟ್ ಗೊತ್ತಿಲ್ವಾ? ಅಜ್ಜು ನಡೀತಾನೆ ಇದು ಅಲ್ವಾ. ಯಾಕೆ ಫ್ರೆಂಡ್ಸ್, ನಿಮ್ಮ ಕಾಲೇಜಲ್ಲೆಲ್ಲ ಅವಳನ್ನ ರೇಗಿಸ್ತೀರಂತೆ. ಯಾಕೆ ರೇಗಿಸ್ತೀರಾ? ಸ್ವಲ್ಪ ಬೆಳೆಯೋರ್ನ ಬೆಳೆಸಿ, ಅದಕ್ಕೆ ಅವಳ ಮುಖನೇ ಏಟಾಗಿದ್ರೆ ಹಾಗೆ ಮಾಡ್ತಿದ್ದು. ಇಷ್ಟ ನಾವು ಕೈ ಕಿತ್ತೋಗತ್ ಪಾಪ. ಅಪ್ಪ ಮಗ ಕಪ್ ತಗೋತಾ ಇದ್ದಾರೆ ನೋಡಿ ಗೈಸ್ ಇಬ್ರು. ಕಬ್ಬನ ಕಡಿಯೋದು ಬೇರೆ ಕಡೆಯಿಂದ ತೆಗೆದ್ರೆ ಸೀಗಿರ್ತದೆ. ನಿನ್ನ ಮ್ಯಾಲಿಂದ ಹೊಡೆದ್ರೆ ಸುಮ್ಮನೆ ಮುಚ್ಚೆತ್ಕೊಂಡು ಟಕ್ಕಂತ ಹೊಡೆಯೋದಲ್ಲ ಅದು. ಬೇರೆ ಕಡೆ ಇರ್ತದಲ್ಲ, ಆ ಕಡೆ ಹೊಡ್ಕೋಬೇಕು ನೋಡಿ. ಹಿಂಗಿರ್ತದ ನೋಡು, ಇಲ್ಲಿಂದ ಹೊಡ್ಕೊಂಡ್ರೆ ಇಷ್ಟು ಕೊಡ್ಕೋ, ಮ್ಯಾಕ್ ಹೊಡ್ಕೋಬೇಡ, ಕೆಳಗೆ ಹೊಡ್ಕೋ, ಹಸಿ ಬರ್ತದೆ. ಯಾವತ್ತು ಬೇರಲ್ಲಿ ಇರೋದು. ಸುಮ್ಮನೆ ಏನ್ ಹೇಳಿ ಹೊಡೆದ್ಬಿಟ್ಟ, ಬಾಹುಬಲಿ ಹೊಡೆದಂಗ. ಬಾಹುಬಲಿ ಅಭಿ, ಬಾಹುಬಲಿ ಎತ್ಕೊ ಬಂದು. ಗೊತ್ತಿಲ್ಲ ಅದು ಯಾವ್ದು ಎತ್ಕೋಬೇಕು ಅಂತ. ತತ್ತ ಇನ್ನೊಂದು ಎತ್ಕೊಡಿ ತತ್ತ. ಅಜ್ಜಿ ಗೊತ್ತ ಎಳಿತದ ನೋಡು. ಗಾಡಿ ಆಕ್ಸಿಡೆಂಟ್ ಆಗ್ಬಿಡ್ತು ಗೈಸ್, ಅದಕ್ಕೆಲ್ಲ ಬಂದು ಚರ್ಚೆ ಮಾಡ್ತಾ ಇದ್ವಿ. ಏನಂತ ಸೀರಿಯಸ್ ಏನಾಗಿಲ್ಲ, ಆದ್ರೂ ಕಾಂಪನ್ಸೇಷನ್ ಸಿಕ್ಕಿತ್ತು ನಮ್ಗೆ. ಪಾಪ ದುಡ್ಡು ಕೊಟ್ಬಿಟ್ಟು ಹೋದ್ರು ಗೈಸ್ ಅವರು. ನೈಸ್, ಇವಾಗ ಗೊತ್ತಾಯ್ತು ಊರಲ್ಲಿ ಇದ್ರೆ ಎಷ್ಟು ಯೂನಿಟಿ ಇರುತ್ತೆ ಅಂತ. ಬೆಂಗಳೂರಲ್ಲಿ ಅದೆಲ್ಲ ಸಿಗಲ್ಲ, ಊರಲ್ಲಿ ಇರ್ಬೇಕು, ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಒಂದು ಕಪ್ ಕೇಳ್ತಾವ, ನಿಮ್ಗೂ ಬೇಕಾ ಹಿಡ್ಕ. ಗೈಸ್ ಕಬ್ಬು ಕಟ್ ಮಾಡ್ಬಿಟ್ಟು ಕೊಟ್ಟಿದ್ದಾನೆ. ಸಿಪ್ಪೆ ಚೆನ್ನಾಗಿ ಅರ್ಬಿಟ್ಟು ಇದು ಮಾಡ್ಕೊಡ್ತೀನಿ. ಕಬ್ಬು ಬಳಸಿ ಕಬ್ಬು ಕೆಳಗೆ ಕೊಳಿಸ್ಕೊಂಡು ಅಜ್ಜಿ ಒಳಸೋನು ಜಾಗ ಕೈ. ಏನೇ ಅಣ್ಣ? ಯೂಟ್ಯೂಬರ್ ನಾವು ಗೈಸ್. ಇವಾಗ ಅಲ್ಲಿ ನಮ್ಮ ಅಪ್ಪದ್ದು ಗಾಡಿ
ಬಿದ್ಬಿಟ್ಟು ಆಕ್ಸಿಡೆಂಟ್ ಆಗೋಗ್ಬಿಟ್ಟು. ಸೊ ಅದೆಲ್ಲ ಸಾಲ್ವ್ ಆಯಿತು, ಸೆಟಲ್ ಆಯಿತು. ಸೊ ಇವಾಗ ಎಲ್ಲ ಸರಿ ಮಾಡಿಕೊಂಡು ಕಬ್ಬೆತ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಇವಾಗ ಕಬ್ಬು ತಗೊಂಡು ಹೋಗ್ತಾ ಇಲ್ಲಿದೆ. ಅವಳ ತೊಂಡೆ ತಂದವಳೆ. ಆ ತಾತನೇ ಕಣಜ್ಜಿ ಕೊಟ್ಟಿದ್ದು. ಎಷ್ಟು ಚೆನ್ನಾಗದೆ. ಏನದು? ತೊಂಡೆನದು. ಸೊ ಇವಾಗ ಹೋಗ್ತಾ ಇದೀವಿ ಗೈಸ್ ಮನೆಗೆ. ಕ್ಯಾನ್ಸಲ್ ಆಯ್ತು ದೇವಸ್ಥಾನಕ್ಕೆ. ಹಂಗೆ ಸೀಟ್ ಹೇಳ್ಕೊ. ಅದಕ್ಕೆ ಒಂದ್ ಧಾರಾವಾಹಿ ಬರ್ತಿರೋದು. ಅಪಾರ್ಟ್ಮೆಂಟ್ ಅಲ್ಲಿ ಯಾರು ಮಾತಾಡ್ತಾರಲ್ಲ ಅತ್ತಜ್ಜಿ ಆ ಕಡೆಗೆ ಹೋಗಜ್ಜಿ. ಗೈಸ್ ಇಲ್ಲಿ ನೋಡಿ ಗೈಸ್, ಇವಾಗ ಇದು ಆಚೆ ಕಡೆ ಬಂದಿದೆ. ಅಜ್ಜಿ ಇವಾಗ ಹಾಕಿದ್ದ ಅಜ್ಜಿ? ಏನ್ ಮಗು ಎಂತದ ನೋಡ್ಲೇ ಇಲ್ಲ. ಏನ್ ಮರಿ ಒಂದೇ ಹಾಕಿದ್ದು ಏನು ಅಯ್ಯೋ ಮಾಂಸ ತಿಂತೈತೆ ಅವ ಹಂಗೆ ಕಣವ. ಅದ್ರದ್ದು ನೆಕ್ಕಿತ್ತದು ಮರಿ ಕಂಡಿಡ್ಕೋಬೇಕು. ಅದ್ರದ್ದು ಮಾಂಸ ಏನು ಸೊತ್ತೆ ಬಿದ್ದೇ ಇಲ್ಲ ನೋಡಿ ಮುಗಿಸ್ಕಂತ. ಏನು ಕಜಿ ಅದು ಬರೋದು? ಹಂಗೆ ಕಣಪ್ಪ. ಏನು ಅದ್ ಮಗ ಬಂದ್ಮೇಲೆ ಅದು ಸೊತ್ತೆ ಬರ್ತದೆ. ಅದು ಬಿದೋಗದು? ಅದು ಬಿದ್ದೈತದೆ. ಇದನ್ನ ತಿನ್ಸ್ಬೇಕು, ಬಿದಿರು ಸೊಪ್ಪು ತಂದು ತಿನ್ಸ್ಬೇಕು. ಅದು ತಿನ್ಸಿದ್ರೆ ಬಿದೋಗುತ್ತಾ ನೋಡಿ. ಅದು ಇವಾಗ ಮರಿ ಹಾಕದ್ರದ್ದೇನು. ನಾವಿವಾಗ ಎಲ್ರೂ ಹೊಲ್ತಾ ಹೋಗ್ತಾ ಇದೀವಿ, ಹೊಲದ ಹತ್ರ ಹೋಗ್ತಾ ಇದೀವಿ. ನಾವು ಹೋಗ್ತಾ ಇದೀವಿ ನಮ್ಮ ಹೊಲಕ್ಕೆ ಹೋಗ್ತಾ ಇದ್ದೇವೆ. ಹಾಕಿದಾರ ಅಕ್ಕ ಜೋಳನ? ಇದು ಇಲ್ಲಿ ನೋಡಿ ಗೈಸ್, ಜೋಳ ಹಾಕಿದ್ದಾರೆ. ಇಲ್ಲಿ ಜೋಳ ಹಾಕಿದ್ದಾರೆ. ಮತ್ತೆ ಏನ್ ಚುಚ್ಚಲ್ಲ, ಒಂಥರ ಜೋಳ ಹಾಕ್ತಾವ. ಅರ್ಸಾನ ಏನು ಅರ್ಸಾನ? ಪಕ್ಷಿಗೆ ಟಮಟೆ ಹೊಡಿಯಲ್ವ? ಹಂಗೆ ಎಣ್ಣೆ ಕೆನ್ನ ಹೊಡ್ಕೊಂಡೋಯ್ತವ್ರು. ಅಲ್ಲಿ ತಾತಂದು ಗುಂಡಿ ಹತ್ರ ಹೋಗ್ಲೇ ಇಲ್ಲ ಈ ಸರಿ. ಇದೇ ಆಯ್ತಲ್ಲ, ಎಲ್ಲೋಯ್ತೀರಾ? ಇಷ್ಟು ಜೋಳ ಹಿಂಗೆ ಬರೀ ಗಿಣಿ ತಿನ್ನಕ್ಕಾಗುತ್ತವ? ಹೌದಾ? ನೋಡು ಒಂದೊಂದು ಅರ್ಧಕ್ಕೆ ತಿಂಗಳು ಒಂದೊಂದು ಪಾಪ ಅದಕ್ಕೂ ಆಹಾರ ಅಲ್ವಾ. ನಮ್ದನ್ ಬಂದು ಎಲ್ಲ ತಿನ್ಕೊಂಡ್ಬಿಟ್ರೆ ಮನುಷ್ಯ ಕೇಳಿಸ್ಕೊಂಡ್ರ? ಇದು ಕುಯ್ಕೊಳ್ಳುತ್ತೆ ಅಕ್ಕ. ಬಟ್ ಒಳ್ಳೆ ಮೆಮೊರೀಸ್ ಇರುತ್ತೆ ಊರಲ್ಲಿ. ಬಟ್ ಇನ್ನೊಂದ್ ಏನಂದ್ರೆ ನೆಟ್ವರ್ಕ್ ಸಿಗಲ್ಲ, ಏನೂ ಸಿಗಲ್ಲ. ಅದೊಂದೇ ಪ್ರಾಬ್ಲಮ್. ಅದು ಬಿಟ್ರೆ ಇನ್ನೊಂದು ಅಷ್ಟೇ. ಇವಾಗ ಇನ್ನೊಂದು ರಿವೀಲ್ ಮಾಡೋಣ ಅನ್ಕೊಂಡೆ. ಅಲ್ತೋ ರಿಲೇಟಿವ್ಸ್ ಕಣ್ಗಳು ಸರಿ ಇಲ್ಲ ಗೈಸ್, ಸ್ವಲ್ಪ ಮಾಟ ಮಂತ್ರ ಮಾಡಿಸೋದು, ಕಣ್ಗಳು ಸರಿ ಇಲ್ಲ. ಸೊ ಅದಕ್ಕೆ ನಾನು ಅದನ್ನ ತೋರ್ಸಲ್ಲ. ಇನ್ನೊಂದು 2-3 ಮಂತ್ಸ್ ಅಲ್ಲಿ ಅದನ್ನು ರಿವೀಲ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ಮುಜ್ಜಿದು ಜೋಳ ತಗೊಂಡ್ರೆ ಜೋಳ ತಗೊಂಡಿದ್ದ ಇದು ಗೈಸ್. ಹೋಗ್ತಾ ಇದೀವಿ. ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ಎಲ್ಲ ತಗೊಳ್ತೀವಿ, ಬಟ್ ಇಲ್ಲೇ ಇಲ್ಲೇ ತಗೊಳ್ಳೋದ್ರಲ್ಲಿ ಇದೆ ಅಲ್ವಾ ಮಜಾ, ಅಲ್ವಾ ಅಭಿ? ಇಲ್ಲೇ ಬೆಳ್ದಿರೋದು ಇದ್ರಲ್ಲೇ ತಗೊಳ್ಳೋದು ಸಿಗೋ ಮಜಾ ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದ್ರಲ್ಲಿ ಇರಲ್ಲ. ಸೊ ಅದಕ್ಕೆ ಇವಾಗ ಜೋಳ ತಗೊಂಡು ಮನೆ ಕಡೆಗೆ ಹೋಗ್ತಾ ಇದೀವಿ. ನಮ್ಮನೆ ಹೆಂಡಿಯವರು ಹಳೆ ಊರಮ್ಮ ಸನ್ನಿಧಿ ಅಂತ ಬ್ಯಾಡ್ಗಿ. ನಮ್ಮ ಡ್ಯಾಡಿ, ನಮ್ಮ ತಾತ, ನಮ್ಮ ಚಿಕ್ಕಪ್ಪ ಅವರೆಲ್ಲರೂ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ನಮ್ಮ ಮನೇಲಿ ನಮ್ಮ ಅಜ್ಜಿ ಎಲ್ಲ ಅಯ್ಯೋ ಏನಾಗೋಯ್ತು. ನಾವು ಅರ್ಧ ದಾರಿ ಕಾರಲ್ಲಿ ಹೋಗಿದ್ದೀವಿ. ಆಗಲೇ ನಮ್ಮಪ್ಪ ಕಾಲು ಈ ಥರ ಆಕ್ಸಿಡೆಂಟ್ ಆಗೋಯ್ತು ಅಂತ. ಆಮೇಲೆ ದೇವಸ್ಥಾನಕ್ಕೆ ಹೋದವ್ರು ಅರ್ಧ ದಾರಿಗೆ ಹೋದ್ವಿ ದೇವಸ್ಥಾನಕ್ಕೆ. ಹಂಗೆ ಅರ್ಧ ದಾರಿಗೆ ವಾಪಸ್ ಬಂದ್ಬಿಟ್ವಿ ಬೇಡ ಅಂತ. ತಾತ ಇದ್ದಾರಲ್ಲ ನಮ್ಮ ಅಪ್ಪ, ಅವರ ತಮ್ಮನ ಮನೆ ಇದು, ಅವರ ತಮ್ಮನ ಮನೆ.
ಅಂದರೆ ಇನ್ ದ ಸೆನ್ಸ್ ನಮ್ಮ ಅಪ್ಪಂಗೆ ಚಿಕ್ಕಪ್ಪ ಮನೆ. ನಡಿಯಲೇ ಅಜ್ಜಿ ಬಾಯ್ ಕಣಜ್ಜಿ, ಫೋನ್ ಮಾಡು. ಹೋಗ್ತಾ ಇದೀವಿ ಗೈಸ್ ಇವಾಗ. ನಾಳೆನೂ ಇಲ್ಲ, ಈಗಲೇ ಓದಿರಿ ನೀವು ಎಲ್ಲವ. 30 ಆಗಿದೆ ನಾವು ಬಂದಿದ್ದು. ಫುಲ್ ಟೈಮಾಗಿ ಹೋಗಿತ್ತು. ಬರಬೇಕಾದ್ರೆ ಇವತ್ತು ಹೋಲ್ ಡೇ ಬರೀ ಆಕ್ಸಿಡೆಂಟೇ ನೋಡಿದ್ದಾಯಿತು. ಪಾಪ ಬರಬೇಕಾದ್ರೆ ಯಾರೋ ಒಬ್ಬರು ಮಾಗಡಿ ಹತ್ತತ್ರ ಬರಬೇಕಾದ್ರೆ ಯಾರೋ ಒಬ್ಬರು ನಾಯಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಬಿದ್ದೋಗ್ಬಿಟ್ರು. ಸೊ ಪಾಪ ಅವ್ರಿಗೆ ಆ್ಯಕ್ಚುಲಿ ಇಲ್ಲಿ ಮೂಳೆ ಕಟ್ಟೆ ಆಗೋಗಿದೆ. ಆಮೇಲೆ ಪಾಪ ಅವ್ರನ್ನ ಹಾಸ್ಪಿಟಲ್ಗೆ ಕಾರಲ್ಲಿ ಕರ್ಕೊಂಡೋಗಿ ಅವ್ರನ್ನ ಹಾಸ್ಪಿಟಲ್ ಬಿಟ್ಟು ಅವ್ರ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ ಬಂದಿದ್ದಾಯಿತು. ಮತ್ತು ತಿರ್ಗಾ ಅಲ್ಲಿ ಬರಬೇಕಾದ್ರೆ ಇನ್ನೊಬ್ರು ಯಾರೋ ಗಾಡಿಯಲ್ಲಿ ಬಿದ್ದೋದ್ರು. ಸೊ ಇವತ್ತು ಬರೀ ಆಕ್ಸಿಡೆಂಟೇ ನೋಡಿದಾಯಿತು. ಬಟ್ ಸೇಫಾಗಿ ನಾವು ಮನೆಗೆ ಬಂದಿದ್ದೀವಿ. ಸೊ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಏನೇ ವಿಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. 500ಗಿನ ಹತ್ರ ಇದೆ. ಸೊ ಲವ್ ಯು ಆಲ್. ಬಾಯ್, ಗುಡ್ ನೈಟ್.